ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ವಿಷ್ಣುರೂಪಾಯ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸ್ನೇಹಿತರೆ, ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಸ್ನೇಹಿತರೆ, ಈ ನನ್ನ ಒಂದು ಚಾನಲ್ನಲ್ಲಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಬರ್ತಾ ಇದ್ದೀನಿ. ಈ ಒಂದು ಮೋಸ ಹೋಗೋದಕ್ಕೆ ಯಾವ ಗ್ರಹಗಳು ಕಾರಣ ಅಂತಲೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹಾಗೂ 12 ರಾಶಿಯವ್ರಿಗೂ ಕೂಡ ಪರಿಹಾರಗಳನ್ನು ನಾನು ನೀಡ್ತಾ ಬಂದಿದ್ದೀನಿ. ಅಂದರೆ ಮೇಷರಾಶಿಯವರು ಯಾವ ತರಹ ಪರಿಹಾರಗಳನ್ನು ಮಾಡ್ಕೋಬೇಕು ಪ್ರತಿನಿತ್ಯ, ಸಿಂಹ ರಾಶಿಯವರು ಯಾವ ಥರ ಪರಿಹಾರಗಳನ್ನು ಮಾಡ್ಕೋಬೇಕು, ಈ ಥರ ಎಲ್ಲ ರಾಶಿಯವ್ರಿಗೂ ಕೂಡ ನಾನು ಸೇರಿಸಿ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ನೋಡೋ ಪ್ರಯತ್ನ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದೇ 2024 ಜುಲೈ ತಿಂಗಳಿನಲ್ಲಿ ತುಲಾ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿ, ಅಂದರೆ ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋ ಪ್ರಯತ್ನ ಮಾಡೋಣ. ಮೊದಲಿಗೆ ರಾಹು ಮೀನರಾಶಿಯಲ್ಲಿ ಸಂಚಾರ, ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ, ಶನಿ ಭಗವಾನ್ ಕುಂಭರಾಶಿಯಲ್ಲಿ ಸಂಚಾರ. ಆದರೆ ಈ ತಿಂಗಳಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರು ವೃಷಭ ರಾಶಿಯಲ್ಲಿ ಸಂಚಾರ, ಸೂರ್ಯ ಜುಲೈ 16ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ. ಕುಜ ಜುಲೈ 12ನೇ ತಾರೀಕಿನ ತನಕ ಮೇಷ ರಾಶಿಯಲ್ಲಿ ಸಂಚಾರ, ನಂತರ ವೃಷಭ ರಾಶಿಯಲ್ಲಿ ಸಂಚಾರ. ಬುಧ ಜುಲೈ 19ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ, ನಂತರ ಸಿಂಹ ರಾಶಿಯಲ್ಲಿ ಸಂಚಾರ. ಶುಕ್ರ ಜುಲೈ 7ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ. ಈ ತಿಂಗಳು ಜುಲೈ 11ನೇ ತಾರೀಕಿನಿಂದ ಶುಕ್ರ ಮೋಡ್ಯಮಿ ಅದು ಹೋಗ್ತಾ ಇದೆ. ಅಂದರೆ ಶುಕ್ರ ಉದಯ ಆಗ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಶುಕ್ರ ಅಸ್ತಂಗತ ಆಗಿದ್ದರು, ಇನ್ನು ಮುಂದಕ್ಕೆ ಅವರು ಉದಯ ಆಗ್ತಾ ಇದ್ದಾರೆ. ಹಾಗಾದರೆ ಮೊದಲನೇದಾಗಿ ಈ ಒಂದು ತುಲಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಈ ತಿಂಗಳಿನಲ್ಲಿ, ಅಂದರೆ 2024 ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ, ಸೂರ್ಯ, ಶುಕ್ರ, ಬುಧ ಮತ್ತು ರಾಹು ಈ 4 ಗ್ರಹಗಳು ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ನೋಡಿ, ಕಳೆದ ತಿಂಗಳು ಹೋಲಿಸ್ಕೊಂಡ್ರೆ 2024 ಜೂನ್ ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ತಿಂಗಳು ಸ್ವಲ್ಪ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ತುಲಾ ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ದಶಮ ಸ್ಥಾನದಲ್ಲಿ ಸೂರ್ಯ ಪ್ರವೇಶ ಆಗ್ತಾ ಇದೆ, ಬುಧ ಮತ್ತು ಶುಕ್ರನು ಕೂಡ ಪ್ರವೇಶ ಆಗ್ತಾ ಇದೆ, ಮತ್ತು ಲಾಭ ಸ್ಥಾನಕ್ಕೆ ಬೇರೆ ಈ ಒಂದು ಬುಧ ಗ್ರಹ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಸೊ ಈ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಆದಾಯಕ್ಕೆ ಯಾವುದೇ ತರಹದ ಕೊರತೆ ಇರೋದಿಲ್ಲ. ಆದಾಯದಲ್ಲಿ ಹೆಚ್ಚಳ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಎಸ್ಪೆಷಲಿ ಯಾರ್ಯಾರು ಟ್ರೇಡಿಂಗ್ ಬಿಸ್ನೆಸ್ಸು, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಆಮೇಲೆ ಈ ಒಂದು ಇಂಜಿನಿಯರ್ಸ್ಗೆ, ಈ ಒಂದು ಆಮೇಲೆ ಚಿಕ್ಕ ಚಿಕ್ಕ ಕಾಂಟ್ರಾಕ್ಟರ್ಸ್ಗೂ ಕೂಡ ಈ ತಿಂಗಳು ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಕೂಡ ಕಂಡು ಬರ್ತಾ ಇರುತ್ತೆ. ಹಾಗೂ ಸ್ತ್ರೀಯರಿಗೆ ಎಸ್ಪೆಷಲಿ ಯಾರ್ಯಾರು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತೀರಾ, ಚಿಕ್ಕ ಪುಟ್ಟ ಒಂದು ಪಾರ್ಲರ್ ಚಿಲ್ಡ್ರನ್ಸ್ಗೋಸ್ಕರನೇ, ಮಕ್ಕಳಿಗೋಸ್ಕರ ಆಗಿರ್ಬೋದು, ಲೇಡೀಸ್ಗೋಸ್ಕರ ಆಗಿರ್ಬೋದು, ಯಾರ್ಯಾರು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತೀರಾ, ಅಥವಾ ಸೀರೆ ವ್ಯಾಪಾರ ಮಾಡ್ತಾ ಇರ್ತೀರಾ, ಅಥವಾ ಕಾಸ್ಮೆಟಿಕ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂತಹ ಸ್ತ್ರೀಯರಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ಈ ತಿಂಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ತುಲಾ ರಾಶಿಯವರಿಗೆ ಈ ಒಂದು ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಾ, ಯಾರ್ಯಾರು ಕೆಲಸವನ್ನು ಹುಡುಕ್ತಾ ಇದ್ದೀರಾ, ಈ ತಿಂಗಳು 18ನೇ ತಾರೀಕಿನ ನಂತರ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ತುಲಾ ರಾಶಿಯವರಿಗೆ. ಆಮೇಲೆ ನಿಮಗೆ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ಪಂಚಮಾಧಿಪತಿ, ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ನಮಗೆ ಶನಿ ವಕ್ರ ಆಗ್ತಾ ಇರೋದ್ರಿಂದ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಏನು ತೊಂದರೆ ಇರೋದಿಲ್ಲ. ಮತ್ತು ಇಲ್ಲಿ ನೋಡಿ, ತುಲಾ ರಾಶಿಯವರಿಗೆ ಇಲ್ಲಿ ಇಷ್ಟು ದಿನ ಯಾರಾದರೂ ಪತಿ ಪತ್ನಿಯರಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ತಿಂಗಳು ಸ್ವಲ್ಪ ಪತಿ ಪತ್ನಿಯರಲ್ಲಿ ಸ್ವಲ್ಪ ಒಂದು ಬಾಂಧವ್ಯ ಬೆಳೀತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಯಾಕೆಂದರೆ ಶುಕ್ರ ಚೆನ್ನಾಗಿದ್ದಾರೆ, ಬುಧ ಚೆನ್ನಾಗಿದ್ದಾರೆ,
ಸೊ ನಿಮಗೆ ಆದಾಯ ಮಾರ್ಗದಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ಆದಾಯ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತೋ ನೀವು ಯಾರಿಗೋ ಅಮೌಂಟ್ ಕೊಟ್ಟಿರ್ತೀರ ಸಾಲದ ರೂಪದಲ್ಲಿ, ಅದು ನಿಮಗೆ ಈ ತಿಂಗಳು ಬರ್ತಕ್ಕಂಥದ್ದಾಗಿರ್ಬೋದು. ಪತಿ ಪತ್ನಿಯರಲ್ಲಿ ಒಂದು ಪರಸ್ಪರ ಹೊಂದಾಣಿಕೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಉದ್ಯೋಗ ಸಿಗದೇ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ, ಇನ್ಕ್ರಿಮೆಂಟು ಪ್ರಮೋಷನ್ಸ್ಗೋಸ್ಕರ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅಥವಾ ತುಂಬ ದಿನದಿಂದ ನೀವೇನಾದರೂ ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ಈ ತಿಂಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ. ಇನ್ನು ಹತ್ತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ. ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆದರೆ ತುಲಾ ರಾಶಿಯವರು ನೆನಪಲ್ಲಿ ಇಟ್ಕೊಂಬಿಡಿ, ಆರೋಗ್ಯದ ವಿಚಾರದಲ್ಲಿ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸೋದಕ್ಕೆ ಪ್ರಯತ್ನ ಪಡಿ. ಆರೋಗ್ಯದ ವಿಚಾರ ಮತ್ತು ನಿಮ್ಮ ಸಂತಾನದ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಮುಂದುವರೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಶುಭ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ತಂದೆ ವರ್ಗದವರಿಂದ ಅಥವಾ ತಂದೆಯಿಂದ ಏನಾದರೂ ಒಂದು ಲಾಭ ಸಿಗ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಈ ತಿಂಗಳು ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲೂ ಕೂಡ ಹೆಚ್ಚಾಗಿ ತೊಂದರೆಗಳೇನಿರೋದಿಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಮತ್ತು ಸಂತಾನದ ಒಂದು ವಿಚಾರದಲ್ಲಿ ಜಾಗೃತಿ ಆಗಿರೋದಕ್ಕೆ ಪ್ರಯತ್ನ ಪಡಿ. ಯಾರ್ಯಾರು ಈ ಟ್ರೇಡಿಂಗ್ ಬಿಸ್ನೆಸ್ಸು ಮತ್ತು ಈ ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿರ್ತಾರಲ್ವ, ಸ್ವಲ್ಪ ಲಾಭ ಬರ್ತಕ್ಕಂತಹ ನಿರೀಕ್ಷೆ ಕೂಡ ನೀವು ಮಾಡ್ಬೋದು. ಅಂದರೆ ಲಾಭ ಜಾಸ್ತಿ ಬರ್ತಾ ಹೋಗುತ್ತೆ ಈ ತಿಂಗಳು. ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಚೆನ್ನಾಗಿದೆ. ಕುಜ ಅಷ್ಟಮ ಸ್ಥಾನದಲ್ಲಿ ಬರ್ತಾ ಇರೋದ್ರಿಂದ, ಈ ಒಂದು ಗುರು ಕೂಡ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ. ಆಮೇಲೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಈ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಡಬಲ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹಾಕೋದು, ಈ ಥರ ಎಲ್ಲ ಮಾಡಬೇಡಿ. ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ಆಮೇಲೆ ಮುಖ್ಯವಾಗಿ ಈ ಡ್ರೈವಿಂಗ್ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಾಗಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಆಮೇಲೆ ರ್ಯಾಶ್ ವರ್ಡ್ ಆಗಿ ಮಾತನಾಡೋದು ಅದನ್ನೆಲ್ಲ ಮಾಡಬೇಡಿ. ಸೊ ಇಷ್ಟನ್ನ ಈ 3 ಎಚ್ಚರಿಕೆಯನ್ನು ತಾವು ಪಾಲಿಸಿದ್ರೆ ತುಂಬ ಒಳ್ಳೆಯದು. ಈ ತುಲಾರಾಶಿಯವರು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮುಖ್ಯವಾಗಿ ಅಮ್ಮನವರಿಗೆ ಎಳನೀರು ಅಭಿಷೇಕ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ಅಮ್ಮನವರಿಗೆ ಖಂಡಿತವಾಗಿ ಪ್ರತಿನಿತ್ಯ ಎಳನೀರು ಅಭಿಷೇಕ ಮಾಡಿಸಿ. ಸ್ವಲ್ಪ ತೊಗರಿಬೇಳೆ ತೊಗರಿಬೇಳೆ ಮತ್ತು ಸ್ವಲ್ಪ ಕಡಲೆಕಾಳನ್ನು ರಾತ್ರಿ ಹೊತ್ತು ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬೆಲ್ಲ ಮಿಶ್ರಣ ಮಾಡಿ ಗೋಚಾರದಲ್ಲಿರ್ತಕ್ಕಂತಹ ಕುಜ ಮತ್ತು ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಎತ್ತಿಗೆ ತಿನ್ನಿಸೋ ಪ್ರಯತ್ನ ಮಾಡಿ. ಒಂದು 9 ದಿನಗಳ ಕಾಲ ಮಾಡಿ. ಖಂಡಿತ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಎತ್ತಿಗೆ ತಿನ್ನಿಸಿ, ಹಸುವಿಗೆ ಬೇಡ, ಎತ್ತಿಗೆ ತಿನ್ನಿಸಿ. ಮತ್ತು ಇಲ್ಲಿ ಮುಖ್ಯವಾಗಿ ಸ್ವಲ್ಪ ಹಿರಿಯಂತವರಿಗೆ ಅಂದರೆ ವೃದ್ಧಾಶ್ರಮಕ್ಕೆ ಸ್ವಲ್ಪ ಬೆಡ್ಶೀಟ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಮುಂದಿನ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳಿದೆ, ಯಾವ ಗ್ರಹಗಳು ಪೂರ್ತಿ ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ಒಂದು ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಂಪೂರ್ಣವಾಗಿ ಬುಧ, ಶುಕ್ರ, ಸೂರ್ಯ ಈ 3 ಗ್ರಹಗಳು ತುಂಬ ಅತ್ಯುತ್ತಮವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಕುಜ ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದ ಇನ್ಮೇಲೆ ತೊಂದರೆ ಇರೋದಿಲ್ಲ, ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಗುರುಗ್ರಹ ಸಂಪೂರ್ಣವಾಗಿ ಶಿವ ಫಲಿತಾಂಶಗಳು, ಅಂದರೆ ಸೂರ್ಯ, ಶುಕ್ರ, ಬುಧ ಮತ್ತು ಗುರುಗ್ರಹ ಸಂಪೂರ್ಣವಾಗಿರ್ತಕ್ಕಂತಹ ಶಿವ ಫಲಿತಾಂಶಗಳು ನೀಡ್ತಾ ಇದ್ದಾರೆ. ಆದರೆ ಶನಿ ವಕ್ರವಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ತುಂಬ ಪ್ರಯಾಣ ಮಾಡಬೇಕಾಗುತ್ತೆ. ಅಂದರೆ ನೀವು ಎಲ್ಲೋ ಕೆಲಸ ಮಾಡ್ತಾ ಇರ್ತೀರ, ಯಾವುದೋ ಸಾಫ್ಟ್ವೇರಲ್ಲೋ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಕೆಲಸದ ನಿಮಿತ್ತ ದೂರದ ಪ್ರದೇಶಗಳಿಗೆ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂದರೆ ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಮೇ ಬಿ ಫಾರಿನ್ಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು. ಉದ್ಯೋಗದಲ್ಲಿ ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಕ್ಷಣಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಆರ್ಥಿಕ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಭಿವೃದ್ಧಿಯತ್ತ ಸಾಗಿಸ್ತಾ ಹೋಗ್ತೀರಾ. ಇಷ್ಟು ದಿನ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದರೆ ಅದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ವಯಸ್ಸಾಗಿರ್ತಕ್ಕಂಥವ್ರಿಗೆ ನಾನು ಹೇಳ್ತಾ ಇರೋದು. ಕುಜ ನಿಮಗೆ ನವಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದರೆ ಶನಿ ವಕ್ರಿ ಆಗ್ತಾ ಇದ್ದಾರೆ. 6ನೇ ಮನೆಯಲ್ಲಿ ಶನಿ ವಕ್ರಿ ಆಗಬಾರ್ದು. ಶನಿ ವಕ್ರಗತಿಯಲ್ಲಿ ನಡೀತಾ ಇರೋದ್ರಿಂದ ನಿಮಗೆ ಚಿಕ್ಕ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು, ಚಿಕ್ಕ ಪುಟ್ಟ ಶತ್ರುಗಳ ಸಮಸ್ಯೆಗಳಾಗಿರ್ಬೋದು, ವಾದ ನಡೀತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಗುರುಬಲ ಇರೋದ್ರಿಂದ ಜಾಸ್ತಿ ತೊಂದರೆ ಇಲ್ಲ. ಮೇಯ್ನ್ ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮಗೆ ಲಾಭಕ್ಕೆ ತೊಂದರೆ ಇಲ್ಲ, ಆರ್ಥಿಕ ವಿಚಾರದಲ್ಲಿ ತೊಂದರೆ ಇಲ್ಲ. ಆಮೇಲೆ ಉದ್ಯೋಗದ ವಿಚಾರದಲ್ಲೂ ಕೂಡ ನಿಮಗೆ ತೊಂದರೆ ಇರೋದಿಲ್ಲ. ದೂರದ ಒಂದು ಪ್ರವಾಸ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನೀವು ಮಾಡ್ತಕ್ಕಂತಹ ಆಲೋಚನಾ ವಿಧಾನಗಳು ಏನಿದೆ,
ನಾನು ಈಗ ಬೇರೆ ಏನಾದರೂ ಒಂದು ಚೀಟಿ ಹಾಕಬೇಕು ಅಂತ ಅನ್ಕೊತೀರಾ. ಸೊ ಅಥವಾ ಚೀಟಿ ಆಲ್ರೆಡಿ ಹಾಕಿರ್ತೀರಾ, ಅದನ್ನು ಈ ಥರ ಇಲ್ಲಿ ಜಾಸ್ತಿ ನಿಮಗೆ ಒಂದು ಆಲೋಚನೆ ಬೆಳೀತಾ ಹೋಗುತ್ತೆ. ಏನು ಒಂದು ಪಾಸಿಟಿವ್ ಆಗಿರ್ತಕ್ಕಂಥದ್ದು ದುಡ್ಡನ್ನ ಜಾಸ್ತಿ ಮಾಡ್ಕೋಬೇಕು, ಈಗ 1,00,000ದಿಂದ ಒಂದು 10,000 ರೂಪಾಯಿ ಜಾಸ್ತಿ ಮಾಡ್ಕೋಬೇಕು, ಯಾರಿಗಾದ್ರೂ ಬಡ್ಡಿ ಕೊಡಬೇಕು, ಈ ಥರ ಯೋಚನೆಗಳನ್ನು ಮಾಡ್ತಾ ಹೋಗ್ತೀರಾ. ಅದೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ತಕ್ಕಂತಹ ಯೋಚನೆಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆಗಿಂದಾಗೆ ಕೋಪ, ಸ್ವಲ್ಪ ಮರುವಾಗ್ತಕ್ಕಂಥದ್ದು ಇದೆಲ್ಲ ಕೂಡ ಇರುತ್ತೆ. ಆದರೂ ಗುರುಬಲ ಇರೋದ್ರಿಂದ, ನೆಕ್ಸ್ಟ್ ಸೂರ್ಯ ಶುಕ್ರ ಬುಧ ಚೆನ್ನಾಗಿರೋದ್ರಿಂದ ಏನೇ ಸಮಸ್ಯೆಗಳಿದ್ರು ಕೂಡ ತುಂಬ ಅದರಿಂದ ಹೊರಗಡೆ ಬರ್ತೀರಾ. ಆಮೇಲೆ ಇಲ್ಲಿ ಮುಖ್ಯವಾಗಿ ಒಳ್ಳೆ ಒಳ್ಳೆ ಭೋಜನಗಳನ್ನು ಸವಿತಾ ಹೋಗ್ತೀರಾ ಈ ತಿಂಗಳು. ಒಳ್ಳೆ ಒಳ್ಳೆ ಭೋಜನಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಒಳ್ಳೆ ಹೋಟೆಲ್ಸ್ಗೆ ಹೋಗ್ತೀರಾ, ಶಿಕಾರಿಗಳನ್ನು ಮಾಡ್ತೀರಾ, ಮತ್ತು ಟೂರು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆ, ಈ ಥರ ಪ್ರಯಾಣಗಳು ಜಾಸ್ತಿ ಈ ತಿಂಗಳು ತೋರಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಒಟ್ಟಾರೆಯಾಗಿ ತುಂಬ ಚೆನ್ನಾಗಿದೆ. ನೀವು ಮಾಡಬೇಕಾಗಿರೋ ಕೆಲಸ ಕನ್ಯಾ ರಾಶಿಯವರು ನೋಡಿ, ಮುಖ್ಯವಾಗಿ ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡಿ, ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಸ್ವಲ್ಪ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಬರೋದಕ್ಕೆ ಪ್ರಯತ್ನ ಪಡಿ. ಮತ್ತು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಅಂತ ಬರುತ್ತೆ, ವಿಷ್ಣು ಸಹಸ್ರನಾಮವನ್ನು ಕೇಳೋದಕ್ಕೆ ಪ್ರಯತ್ನ ಪಡಿ, ಅಥವಾ ಹೇಳ್ಕೊಂಡು ತುಂಬ ಏನು ತೊಂದರೆ ಇರೋದಿಲ್ಲ. ಒಟ್ಟಿನಲ್ಲಿ ಹನುಮಾನ್ ಮಂದಿರಕ್ಕೆ ಹೋಗಿಬಿಟ್ಟು ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ, ಮತ್ತು ಎಳ್ಳೆಣ್ಣೆ ದೀಪ ಹಚ್ಬಿಟ್ಟು ಬನ್ನಿ, ವಿಷ್ಣು ಸಹಸ್ರನಾಮವನ್ನು ಕೇಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಶುಭ ಫಲಿತಾಂಶಗಳು ಉಂಟಾಗ್ತಾ ಹೋಗುತ್ತೆ. ಮತ್ತು ಸ್ವಲ್ಪ ಆಗಿಂದಾಗೆ ಗಣಪತಿ ಪೂಜೆ, ಬುಧವಾರ ಗಣಪತಿ ಪೂಜೆಯನ್ನು ಮಾಡ್ತಾಯಿರಿ. ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಸ್ವಲ್ಪ ನಮಗೆ ಸೂರ್ಯ ಜುಲೈ 15ನೇ ತಾರೀಕಿನಿಂದ ಸೂರ್ಯ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಬುಧ ಗ್ರಹ ತುಂಬ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ. ಬುಧ ತುಂಬ ಚೆನ್ನಾಗಿದ್ದಾರೆ ನಿಮಗೆ. ಶುಕ್ರನು ಕೂಡ ಪರವಾಗಿಲ್ಲ, ತುಂಬ ಚೆನ್ನಾಗಿದ್ದಾರೆ. ಸೊ ಒಟ್ಟಾರೆಯಾಗಿ 3 ಗ್ರಹಗಳ ಅನುಕೂಲತೆ ಇದೆ. ಆದರೆ ಕುಂಭರಾಶಿಯವರಿಗೆ ನಿಮಗೆ ಇಲ್ಲಿ ತಿಂಗಳು ಯಾವ ಥರ ಇರುತ್ತೆ ಅಂತಂದರೆ, ಆದಾಯ ವ್ಯಯ ಅಂದರೆ ಆದಾಯನೂ ಮತ್ತು ಖರ್ಚುಗಳು ಎರಡೂ ಈ ಸಮವಾಗಿರುತ್ತೆ. 100 ರೂಪಾಯಿ ಬಂದರೆ 100 ರೂಪಾಯಿನೂ ಖರ್ಚಾಗ್ಬಿಡುತ್ತೆ, ಆ ಥರ ಈ ತಿಂಗಳು ಇರುತ್ತೆ. ಆಮೇಲೆ ಕುಟುಂಬ ವ್ಯಕ್ತಿಗಳು ಸ್ವಲ್ಪ ನಿಮಗೆ ಸಹಾಯ ಸಹಕಾರ ಕೊಡ್ತಾ ಹೋಗ್ತಾರೆ. ಇನ್ನು ಮುಂದಕ್ಕೆ ಕುಟುಂಬ ವ್ಯಕ್ತಿಗಳ ಸಹಾಯ ಸಹಕಾರದಿಂದ ಕೆಲಸಗಳಲ್ಲಿ ಯಶಸ್ವಿ ಸಿಗ್ತಾ ಹೋಗುತ್ತೆ, ಕೆಲಸದಲ್ಲಿ ಪ್ರಗತಿ ಉಂಟಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಹಿಂದೆ ಯಾವುದಾದ್ರೂ ಒಂದು ಕೆಲಸ ಅರ್ಧಕ್ಕೆ ನಿಂತೋಗಿರುತ್ತೆ, ಯಾವುದೋ ಒಂದು ಕೆಲಸ ಏನಾದರೂ ಒಂದು ಕೆಲಸ ಅಂತ ನಿಮ್ಮ ಏನಾದರೂ ಒಂದು ಚಿಕ್ಕದಾಗಿ ಯಾವುದೋ ಒಂದು ಕೆಲಸಕ್ಕೆ ನೀವು ಕೈ ಹಾಕಿಬಿಟ್ಟು ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಅಂದರೆ ಹಣಕಾಸಿನ ವಿಚಾರದಲ್ಲೋ ಅಥವಾ ಯಾವುದೋ ಒಂದು ನಿಮಗೆ ಮನಸ್ತಾಪಗಳು ಬಂದು ಮಾನಸಿಕವಾಗಿತ್ತು ನೋವುಂಟಾಗಿ ಅರ್ಧಕ್ಕೆ ನಿಲ್ಲಿಸಿರ್ತೀರಲ್ವ, ಅಂಥ ಕೆಲಸ ಕಾರ್ಯಗಳು ಈ ಮತ್ತೆ ಪ್ರಾರಂಭ ಮಾಡ್ಕೊತಾ ಹೋಗ್ತೀರಾ. ಅಂದರೆ ಅದಕ್ಕೆ ಟೈಮ್ ಬರ್ತಾ ಇದೆ ನಿಮಗೆ. ಆ ಕೆಲಸ ಯಾವುದೇ ಆಗಿರಲಿ, ನೀವು ಯಾವುದೋ ಹೊಲಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ, ಅದು ಇವಾಗ ಕೆಲಸ ಮತ್ತೆ ಇವಾಗ ಅದು ಅರ್ಧಕ್ಕೆ ನಿಂತೋಗಿರುತ್ತೆ. ಈ ತಿಂಗಳಿನಿಂದ ಅದು ರಿಜಿಸ್ಟ್ರೇಷನ್ ಕೆಲಸ ಕಾರ್ಯ ನಿಮಗೆ ಸಫಲತೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹಿಂದೆ ಅರ್ಧಕ್ಕೆ ಯಾವುದಾದ್ರೂ ಕೆಲಸ ನಿಮ್ಮ ತುಲಾರಾಶಿಯವರಿಗೆ ಕುಂಭರಾಶಿಯವರಿಗೆ ಅರ್ಧಕ್ಕೆ ಏನಾದರೂ ಕೆಲಸ ಬಿಟ್ಟು ಹೋಗಿದ್ದಾಗ, ನಿಂತು ಹೋಗಿದ್ದಾಗ ನಿಮಗೆ ಅದು ಮತ್ತೆ ಪುನರಾವರ್ತಿ ಆಗುತ್ತಾ ಹೋಗುತ್ತೆ. ಅಂದರೆ ಮತ್ತೆ ಆರಂಭ ಮಾಡ್ಕೊತಾ ಹೋಗ್ತೀರಾ, ಆ ಕೆಲಸ ಮಾಡ್ಕೊತಾ ಹೋಗ್ತೀರಾ ಅಂತ ಹೇಳ್ಬೋದು. ನೆಕ್ಸ್ಟು ಈ ಒಂದು ಸಂಗಾತಿ ಜೊತೆ ಅಂದರೆ ಈ ಕುಂಭರಾಶಿಲಿಟ್ಟಿರ್ತಕ್ಕಂತಹ ಸಂಗಾತಿ ಜೊತೆ ಇಷ್ಟು ದಿನ ಏನಾದರೂ ಸ್ವಲ್ಪ ನೋವು ಅಥವಾ ಏನಾದರೂ ಸ್ವಲ್ಪ ಕಿರಿಕ್ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಸ್ವಲ್ಪ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಿಗ್ತಾ ಹೋಗುತ್ತೆ. ಸಂಗಾತಿಯಿಂದ ಸ್ವಲ್ಪ ಸಂತೋಷಕರವಾಗಿರ್ತಕ್ಕಂತಹ ಕ್ಷಣಗಳನ್ನು ಕೂಡ ನೀವು ನೋಡೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಮುಖ್ಯವಾಗಿ ಸ್ವಲ್ಪ ಈ ಕುಂಭರಾಶಿಯವರಿಗೆ ಸ್ವಲ್ಪ ಅತ್ತೆ ಜೊತೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕಲಹಗಳು ಉಂಟಾಗ್ತಾ ಹೋಗುತ್ತೆ. ಕುಂಭರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಸ್ವಲ್ಪ ಅತ್ತೆಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ನೋವು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಸೊ ಈ ಥರ ಸ್ವಲ್ಪ ಇಲ್ಲಿ ಕಾಣ್ತಾ ಇದೆ. ಆದರೆ ಉದ್ಯೋಗದ ವಿಚಾರದಲ್ಲಿ ಇಲ್ಲಿ ಏನಾಗುತ್ತೆ, ಮೇಯ್ನು ಉದ್ಯೋಗದ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗ್ತಾ ಹೋಗುತ್ತೆ. ಈ ತಿಂಗಳಿನಿಂದ ಸ್ವಲ್ಪ ಅಭಿವೃದ್ಧಿಯತ್ತ ನೀವು ನಡೀತಾ ಹೋಗ್ತೀರಾ. ಉದ್ಯೋಗದ ವಿಚಾರದಲ್ಲಿ ನೀವು ಅಂದ್ಕೊಂಡಂಗೆ ಉದ್ಯೋಗದಲ್ಲಿ ಒಂದು ಯಶಸ್ಸು ಸಿಗ್ತಾ ಹೋಗುತ್ತೆ. ಅದಕ್ಕೆ ನೀವು ಕೃಷಿ ಕೆಲಸ ಆಗಿರ್ಬೋದು, ವ್ಯವಸಾಯ ಮಾಡ್ತಿರೋದಾಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅಥವಾ ಎಲ್ಲಾದರೂ ಕೆಲಸಕ್ಕೆ ಕೈ ಹಾಕಿದ್ದಾಗ ಆ ಕೆಲಸ ಎಲ್ಲಾದರೂ ಇಂಟ್ರ್ಯೂಗೆ ಹೋಗಿ ಕೆಲಸ ಸಿಗುತ್ತಾ ಅಂತ ಡೌಟಲ್ಲಿದ್ದಾಗ ಆ ಕೆಲಸ ನಿಮಗೆ ಸಿಗ್ತಾ ಹೋಗುತ್ತೆ ಈ ತಿಂಗಳಿನಿಂದ. ಸೊ ಈ ಥರ ಇರುತ್ತೆ ಈ ತಿಂಗಳು. ಅಂದರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಅದು ಯಶಸ್ವಿ ಆಗ್ತಾ ಹೋಗುತ್ತೆ. ಆ ಕೆಲಸಗಳು ಮತ್ತೆ ಒಂದು ಆರಂಭ ಆಗ್ತಕ್ಕಂಥದ್ದು, ಮತ್ತು ನಿಮ್ಮ ವೃತ್ತಿಯಲ್ಲಿ ನಿಮಗೆ ಒಳ್ಳೆಯದ ಪ್ರಗತಿ ಉಂಟಾಗ್ತಕ್ಕಂಥದ್ದು ಈ ಥರ ಉಂಟಾಗ್ತಾ ಹೋಗುತ್ತೆ. ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆದರೆ ರಾಶಾಧಿಪತಿ ವಕ್ರಿ ಆಗಿದ್ದಾರೆ. ರಾಶಾಧಿಪತಿ ವಕ್ರಿ ಆದಾಗ
ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಕಾಗುತ್ತೆ ನೀವು. ಯಾಕೆಂದರೆ ಶನಿ ವಕ್ರಿ ಆದಾಗ, ಜನ್ಮರಾಶಿಯಲ್ಲಿ ವಕ್ರಿ ಆದಾಗ ಹಿಂದ್ಗಡೆಯಿಂದ ನಡೀತಾ ಇರ್ತಾರೆ, ಅಂದರೆ ಹಿಮ್ಮುಖ ಚಲನೆಯಲ್ಲಿ ಇರ್ತಾರೆ ಅವರು. ನಾವು ಹೇಗೆ ಈಗ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಏನಾಗುತ್ತೆ, ಹಿಂದ್ಗಡೆ ಇರೋದು ಮಾತ್ರ ಕಾಣುತ್ತೆ. ಸೊ ಆ ಥರ ಹಿಮ್ಮುಖ ಚಲನೆಯಲ್ಲಿ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ತುಂಬ ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. ನೀವು ಏನೋ ಬೇಕಾಬಿಟ್ಟು ಕೆಲಸ ಮಾಡಿದ್ರೆ ಮತ್ತೆ ಇರೋದನ್ನು ಕೂಡ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಕೆಲಸ ಕಾರ್ಯಗಳಲ್ಲಿ ತುಂಬಾ ನೀವು ಜಾಗ್ರತೆಯಾಗಿ ಶ್ರಮ ವಹಿಸಬೇಕಾಗುತ್ತೆ. ಆದರೆ ನೀವು ಶ್ರಮ ವಹಿಸ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ವೃತ್ತಿ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಿದೆ, ಆದಾಯದಲ್ಲೂ ಚೆನ್ನಾಗಿದೆ. ಆಮೇಲೆ ಸಂಗಾತಿಯಿಂದ ಸಪೋರ್ಟ್ ಸಿಗ್ತಾ ಹೋಗುತ್ತೆ, ನಿಮ್ಮ ಗಂಡ ಅಥವಾ ಹೆಂಡತಿಯಿಂದ ಸ್ವಲ್ಪ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ತಿಂಗಳು ಸ್ವಲ್ಪ ಚೆನ್ನಾಗಿದೆ ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂದರೆ, ಪ್ರತಿನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡಿ. ಖಂಡಿತ ಹನುಮಾನ್ ಚಾಲಿಸ ಪಠನೆ ಮಾಡೋದು ಬಿಡಬೇಡಿ. ಸ್ವಲ್ಪ ಬೀರ್ವ ಅಂತ ಕರಿತೀವಿ ನಾವು, ಬಟ್ಟೆ ಇಟ್ಕೊಳೋ ಬೀರ್ವ ಇರುತ್ತೆ, ಲಾಕರ್ ಕಬ್ಬಿಣದ ಬೀರ್ವ. ಒಂದು ಚಿಕ್ಕದೊಂದು 2,000-3,000 ರೂಪಾಯಿ ತೊಗೊಂಡ್ರೆ ಚಿಕ್ಕದು ಬರುತ್ತೆ. ಒಂದು ಅನಾಥಾಶ್ರಮಕ್ಕೋ, ಹಾಸ್ಪಿಟಲ್ಗೋ, ವೃದ್ಧಾಶ್ರಮಕ್ಕೋ ಅದನ್ನು ದಾನದ ರೂಪದಲ್ಲಿ ಕೊಡಿ. ದಾನ ಕೊಡಬೇಕಾದ್ರೆ ನನ್ನ ಗೋಚಾರದಲ್ಲಿರ್ತಕ್ಕಂಥ ಶನಿಗ್ರಹ, ಜನ್ಮರಾಶಿ ಶನಿಗ್ರಹ ದೋಷ ನಿವಾರಣೆ ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಬಿಟ್ಟು ಕೊಡಿ, ತುಂಬ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಸ್ವಲ್ಪ ಅಮ್ಮನವರಿಗೆ, ದೇವಿಗೆ ಎಳನೀರು ಅಭಿಷೇಕ ಮಾಡಿಸೋದು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.